ಇನ್ನು ಇದೇ ಕಾಲ್ತುಳಿತದ ವಿಚಾರವಾಗಿ ಮತ್ತೊಂದು ಪ್ರಕರಣ ದಾಖಲಾಗಿದ್ದು ಗಾಯಾಳು ನೀಡಿದ ದೂರಿನ ಮೇರೆಗೆ ಕೇಸ್ ದಾಖಲಾಗಿದೆ. ಆರ್ಸಿಬಿಯ ಫ್ರಾಂಚೈಸಿ, ಕೆಎಸ್ಸಿಎ ಜೊತೆಗೆ ಡಿಎನ್ಎ ಮೂರುಗಳ ವಿರುದ್ಧವಾಗಿಯೂ ಕೂಡ ಕಂಪ್ಲೇಂಟ್ ದಾಖಲಾಗಿದೆ. ರೋಲನ್ ಗೋಮೆಸ್ ಎಂಬಾತನ ದೂರಿನ ಅನ್ವಯ ಈ ಕೇಸ್ ದಾಖಲಾಗಿದೆ. ಬಿಎನ್ಎಸ್ ಕಾಯ್ದೆ ಅಡಿಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಕೆಲ ಸೆಕ್ಷನ್ಗಳನ್ನು ಹಾಕಲಾಗಿದ್ದು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಕೇಸ್ ದಾಖಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಏನಂತ ಸಾಮಾಜಿಕ ಜಾಲತಾಣದಲ್ಲಿ ಆರ್ಸಿಬಿಯ ಪೋಸ್ಟ್ ಏನಿತ್ತು ಆ ಪೋಸ್ಟ್ ಅನ್ನ ನಾನು ನೋಡಿ ಬಂದಿದ್ದೆ ಅನ್ನುವಂಥದ್ದನ್ನೆಲ್ಲ ಆತ ಉಲ್ಲೇಖ ಮಾಡಿದ್ದಾರೆ. ಆರ್ಸಿಬಿ ಪೋಸ್ಟ್ ನೋಡಿ ನಾನು ಗೆಳೆಯರ ಜೊತೆ ಆಗಮಿಸಿದ್ದೆ ಅಂತ ದೂರಿನಲ್ಲಿ ಉಲ್ಲೇಖ ಆಗಿದೆ. ಟಿಕೆಟ್ ಇಲ್ಲದೆ ಇದ್ರೂ ಒಳಗೆ ಬಿಡಲಾಗುತ್ತೆ ಅನ್ನುವಂಥ ಪೋಸ್ಟ್ ಇತ್ತು. ತೆರೆದ ಬಸ್ ಮುಖೇನವಾಗಿ ಮೆರವಣಿಗೆ ಇದೆ ಅನ್ನುವಂಥದ್ದು ಕೂಡ ಆ ಪೋಸ್ಟ್ನಲ್ಲಿ ಉಲ್ಲೇಖ ಇತ್ತು. ಸ್ಟೇಡಿಯಂನ ಗೇಟ್ ನಂಬರ್ 17ರಲ್ಲಿ ನುಗ್ಗಲು ಉಂಟಾಯಿತು. ನನ್ನ ಬಲ ತೋಳಿನ ಜಾಯಿಂಟ್ ಕಟ್ ಆಗಿದೆ ಅಂತ ಆತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಬಳಿಕ ಈ ದೂರನ್ನು ದಾಖಲು ಮಾಡಿದ್ದಾರೆ. ಆ ವ್ಯಕ್ತಿ ಅವ್ರ ಹೆಸರು ಬಂದ್ಬಿಟ್ಟು ಈಗ ತಾನೇ ಹೇಳಿದ್ನಲ್ಲ, ರೋಲನ್ ಗೋಮೆಸ್ ಅಂತ ಹೇಳಿ. ಇವರು ಕೂಡ ಅವತ್ತು ಆಮೇಲೆ ಇದರ ವಿಚಾರ ಏನು ಅಂತಂದರೆ, ಈ ದುರಂತ ಆಗೋದಕ್ಕೆ ಕಾರಣ ಅಂತಂದರೆ ಆರ್ಸಿಬಿ ಹಾಕಿದ್ದಂಥ ಒಂದು ಪೋಸ್ಟ್ ಅನ್ನುವಂಥದ್ದು ಏನು ಸರ್ಕಾರದ ವಾದ ಇದೆ ಅಥವಾ ಪೊಲೀಸರ ವಾದ ಇದೆ, ಅಂಥ ವಾದಕ್ಕೆ ಪೂರಕವಾದಂಥ ಈ ದೂರು ಈಗ ದಾಖಲಾಗಿದೆ. ಈ ಘಟನೆಯಲ್ಲಿ 40ಕ್ಕೂ ಹೆಚ್ಚಿನ ಮಂದಿ ಈಗ ಗಾಯಗೊಂಡಿರುವಂಥದ್ದು ವರದಿ ಆಗಿದೆ. ಅದರಲ್ಲಿ ಕೆಲವರ ಸ್ಥಿತಿ ಗಂಭೀರ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಂಥ ಗಾಯಾಳುಗಳು ಕೊಟ್ಟಂಥ ದೂರಿನ ಆಧಾರದ ಮೇಲೂ ಕೂಡ ಕೇಸ್ ಮೇಲೆ ಕೇಸ್ ದಾಖಲಿಸುವಂಥ ಕೆಲಸ ಆಗ್ತಾ ಇದೆ. ಆದರೆ ಇದನ್ನೆಲ್ಲ ಎಂಟರ್ಟೈನ್ ಮಾಡಿದಂಥ ಸರ್ಕಾರದ ವಿರುದ್ಧ ಏನು ಕ್ರಮ ಅನ್ನೋ ಪ್ರಶ್ನೆಯ ನಡುವೆ ಆರ್ಸಿಬಿ ವಿರುದ್ಧವಾಗಿ ಕ್ರಮಗಳಂತೂ ಭಾಳ ದೊಡ್ಡ ಮಟ್ಟದಲ್ಲೇ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ.